ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲು ಚಾನಲಲ್ಲಿ ತುಂಬ ಸ್ವಾಗತ ಇದೆ. ಸೊ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಿದೆ 8 ಗಂಟೆ, ಗುರುವಾರ. ಸೊ ಇವತ್ತು ಏನು ಸ್ಪೆಷಲ್ ಅಂತ ಮುಂದೆ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಸ್ಟಾರ್ಟ್. ನೋಡಿ ಎಷ್ಟೊಂದು ಥಂಡಿ ಇದೆ, ಇನ್ನೂ ಕೂಡ ಮಂಜಿದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು ತಾಳಿಪಟ್ಟಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಎಲ್ಲ ಜೋಳದ ಹಿಟ್ಟು, ಗೋಧಿ ಹಿಟ್ಟು ಮತ್ತಂದರೆ ಕಡಲೆ ಹಿಟ್ಟು ಎಲ್ಲನೂ ಸಸ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಆನಿಯನ್ ಚಾಪ್ ಮಾಡಿ ಹಾಕಿದ್ದೀನಿ. ಖಾರ, ಉಪ್ಪು, ಅರಿಶಿಣ ಇದು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ಬೋದಾ ಮಿಕ್ಸ್ ಆಗಿದೆ. ಇದಕ್ಕೆ ನಾವು ತಾಳಿಪಟ್ಟು ಅಂತೀವಿ. ಇದಕ್ಕೆ ಸ್ವಲ್ಪ ಒಂದು ಚಟ್ನಿ ಮಾಡಬೇಕು, ತುಂಬ ಚೆನ್ನಾಗಿ ಮತ್ತಂದರೆ ತುಂಬ ಪ್ರೋಟೀನ್ ಇರುತ್ತೆ. ಹುಡುಗರಿಗೆ ನಾನು ಬ್ರೇಕ್ಫಾಸ್ಟ್ ಆಗಿ ಮಾಡಿದ್ದೀನಿ. ಒಂದು 10 ಮಿನಿಟ್ಸು ಸ್ವಲ್ಪ ರೆಸ್ಟಿಗೆ ಇಡ್ತಾ ಇದ್ದೀನಿ ಹೀಟು. ಗುರುವಾರ ಪೂಜೆ ತುಂಬ ವಿಶೇಷ ಆಗಿರುತ್ತೆ. ಸೊ ಅದಕ್ಕಾಗಿ ಎಲ್ಲ ಮನೆ ಕೂಡ ಒರೆಸಿದ್ದೀನಿ, ತೋರಿಸ್ತೀನಿ ಬನ್ನಿ. ಮನೆ ಒರೆಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇವಾಗ ಸ್ನಾನ ಮಾಡಬೇಕು, ಫ್ರೆಶಪ್ ಆಗಿ ಬಂದು ಪೂಜೆ ಮಾಡ್ತೀನಿ. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಪೂಜೆ ಮಾಡ್ತಾ ಇದ್ದೀವಿ. ಯಾಕಂದರೆ ಇವತ್ತು ಗುರುವಾರ ಸ್ಪೆಷಲ್ ಪೂಜೆ, ರಾಯರ ಪೂಜೆ ಮಾಡ್ತಾಯಿದ್ದೀವಿ. ಅದಕ್ಕಾಗಿ ಇಬ್ಬರು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದೀವಿ. ಸೊ ತುಂಬ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನಿಸಿತ್ತು. ಸೊ ಅದಕ್ಕಾಗಿ ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ನೀವಿದ್ದೀರಾ ಅಂದರೆ ಖಂಡಿತ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತಂದರೆ ಶೇರ್ ಮಾಡಿ. ಸೊ ನೋಡಿ, ಆರ್ವಿ ಕೂಡ ಸ್ವಲ್ಪ ಆಟ ಆಡ್ತಾ ಇದ್ದಾಳೆ. ಭೂಮಿಕಾ ಇವತ್ತು ಕ್ರಿಸ್ಮಸ್, ಎಲ್ಲರಿಗೂ ಹ್ಯಾಪಿ ಕ್ರಿಸ್ಮಸ್ ಹೇಳ್ತಾ ಇದ್ದೀನಿ. ಸೊ ಆರ್ವಿ ಇಲ್ಲೇ ಮನೇಲಿ ಬೆಡ್ರೂಮಲ್ಲೇ ಆಟ ಆಡ್ತಾ ಇದ್ದಾಳೆ. ಭೂಮಿಕಾ ತೆಳಗೆ ಹೋಗ್ತಾಳೆ, ಅವ್ರ ಫ್ರೆಂಡ್ಸ್ ಇದ್ದಾರೆ, ತೆಳಗೆ ಸ್ವಲ್ಪ ಮಣ್ಣು ಆಡಿ ಬರ್ತಾಳೆ. ಇಲ್ಲಾಂದ್ರೆ ಏನೋ ಆಟ ಆಡ್ತಾ ಇದ್ದಾರೆ. ಸ್ವಲ್ಪ 10 ಕ್ಲಾಕ್ ಆಯ್ತಂದ್ರೆ ಬಂದುಬಿಡ್ತಾಳೆ ಹೊಸವಾಗೇನೆ, ಇಲ್ಲಾಂದರೆ ಅಲ್ಲೇ ಆಟ ಇಡ್ತಿರ್ತಾಳೆ. ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಮನೇಲೇ ಆಗಿಬಿಡ್ತಾಳೆ. ಇದೆ ನೋಡಿ, ಇದು ಹಾಲ್ ಇದೆ, ಚೆನ್ನಾಗಿ ಪೂರ್ತಿ ಒರೆಸ್ಕೊಂಡಿದ್ದೀನಿ. ಇಲ್ಲಿ ಕಿಚನ್, ಇದೇನಿದೆ ಬೆಡ್ರೂಮ್ ಇದೆ. ಸೊ ಎಲ್ಲ ಕ್ಲೀನಾಗಿ ಒರೆಸಿದ್ದೀನಿ. ಇದು ಔಟ್ಡೋರ್ ತೋರಿಸ್ತಾ ಇದ್ದೀನಿ. ಇದು ಎಲ್ಲ ಔಟ್ಡೋರ್ ಇದೆ. ಇಲ್ಲಿ ಮತ್ತಂದರೆ ಇದು ದೇವಸ್ಥಾನ. ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ತಿದ್ದೀನಿ ಪೂಜೆ ಮಾಡಬೇಕಂತ. ಈ ಸೈಡಲ್ಲಿ ಪೂಜೆ ಮಾಡ್ತೀನಿ. ಸೊ ಕೆಳಗಿಟ್ಟು ಇದು ಕೂಡ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಜಸ್ಟ್ ಫ್ರೆಶಪ್ ಆಗಿ ನಾವು ಮಂತ್ರಾಲಯಕ್ಕೆ ಹೋಗಿ ನಾವು ಅಲ್ಲಿ ರಾಯರ ಬಳಿ ಏನು ತೊಗೊಂಡಿದ್ದೀವಿ, ರಾಯರ ಮೂರ್ತಿ ಮತ್ತು ಆಟ ಸಾಮಾನು ಅವು ಎಲ್ಲ ಎಷ್ಟು ಪೂಜೆ ಮಾಡಿ ನಾವು ಯೂಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಚೆನ್ನಾಗಿ ಒಂದು ರಾಯರ ಪೂಜೆ ಮಾಡಿ ನಮ್ಗೆ ಹೆಂಗೆ ಅನ್ನಿಸ್ತು ತಿಳಿದಷ್ಟು ಪೂಜೆ ಮಾಡಿ ಆಮೇಲೆ ಗೊಂಬೆದು ಯೂಸ್ ಮಾಡ್ತೀವಿ.